ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ವ್ಯಾಂಡರ್ಲಿಸ್ಟ್ ಅಲಿಯಾಸ್ ನಿಖಿಲ್. ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ಹೊಸ ಪ್ರಾಡಕ್ಟ್ ಜೊತೆಗೆ ಬಂದಿದ್ದೀನಿ. ಪ್ರಾಡಕ್ಟ್ ಏನು ಅಂತ ಆಲ್ರೆಡಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿದ್ದೀರಾ, ಏನು ಅಂತ ಗೊತ್ತಾಗಿದ್ದಾನೆ. ಸೊ ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ ನೋಡಿ. ಸೊ ದಿಸ್ ಈಸ್ ASG SG5 ಒಂದು ಇಂಟರ್ಕಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಇಂಟರ್ಕಾಮ್ ಪ್ರೈಸ್ ಬಂದು ಬಾಕ್ಸ್ ಮೇಲೆ ಇರೋಂಥ ಪ್ರೈಸ್ ಬಂದು 11,000 ರುಪೀಸ್ ಇದೆ. ಹಾಗೂ ಅಷ್ಟಕ್ಕೆ ಸಿಗೋದು, ಡಿಸ್ಕೌಂಟ್ ಏನು ಸಿಕ್ಕಿಲ್ಲ ನಮಗೆ. ಬಟ್ ಈ ಪ್ರಾಡಕ್ಟ್ ಫೀಚರ್ಸ್ ಏನು, ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡಬೇಕು, ಇದನ್ನೆಲ್ಲ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಈ ಬಾಕ್ಸಲ್ಲಿ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಒಳ್ಳೆ ಇಮೇಜ್ ಇರುತ್ತೆ. ಸೊ 1000 mAh ಬ್ಯಾಟ್ರಿ, ಮತ್ತು ಇಲ್ಲಿ ಬ್ಲೂಟೂತ್ 5.0 ಇದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ. ಸೊ ಇಲ್ಲೊಂದು ಚೆನ್ನಾಗಿರೋ ಕೋಟು, ಸೇಮ್ ಔಟ್ಸೈಡ್ ನ್ಯೂ ಇನ್ಸೈಡ್, ಅಂದರೆ ಬಾಕ್ಸು ಸೇಮ್ ಔಟ್ಸೈಡ್ ಇರೋದು ಸೇಮ್ ಇದೆ, ಬಟ್ ಒಳಗಡೆ ಇರೋಂಥ ಪ್ರಾಡಕ್ಟ್ ಬಂದು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದಂಥದ್ದು ಫೀಚರ್ಸ್ ನೋಡ್ಬೋದು. ಸೊ ಫೀಚರ್ಸಲ್ಲಿ ಆನ್ಸರ್ ಹ್ಯಾಂಡ್ ಅಪ್ ಕಾಲ್ಸ್ ಅಂತ ಇದೆ. ಆಮೇಲೆ ಲಾಸ್ಟ್ ಕಾಲ್ ಡಯಲ್ ನಂಬರ್, ಅಂದರೆ ಲಾಸ್ಟ್ ನೀವೇನು ಡಯಲ್ ಮಾಡಿರ್ತೀರ ಅದನ್ನೇ ಮತ್ತೆ ರೀಡಯಲ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಮತ್ತು ಮ್ಯೂಸಿಕ್ನ ಕೇಳ್ಬೋದು, ಪ್ಲೇ ಪಾಸ್ ಆ್ಯಂಡ್ ನೆಕ್ಸ್ಟ್ ಪ್ರೀವಿಯಸ್ ಟ್ರ್ಯಾಕು. ಸೊ ನೀವೇನಾರು ರನ್ನಿಂಗಲ್ಲಿ ಇದ್ದಾಗ ಹಾಡನ್ನು ನೆಕ್ಸ್ಟ್ ನಾವು ಈ ಬ್ಲೂಟೂತ್ ಎಲ್ಲ ಹಿಂಗೆ ಚೇಂಜ್ ಮಾಡ್ಕೊತೀವಲ್ಲ, ಸೊ ಆ ಥರ ಪ್ಲೇ ಬಟನ್ಸ್ ಕೂಡ ಇದೆ ಇದರಲ್ಲಿ. ಪ್ಲೇ ಪಾಸು ಮತ್ತು ಪ್ರೀವಿಯಸ್ಸು ನೆಕ್ಸ್ಟ್ ಟ್ರ್ಯಾಕ್ಸ್ ಎಲ್ಲ ಇದೆ. ಅದೆಲ್ಲ ಬಿಟ್ಟರೆ ನೆಕ್ಸ್ಟು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ವಾಲ್ಯೂಮ್ ಅದು ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ. FM ಇನ್ಬಿಲ್ಟ್ ಇದೆ, ಇದೊಂದು ಅಡ್ವಾಂಟೇಜ್ ಇದೆ ನೋಡಿ. FM ಕೂಡ ಇದರಲ್ಲಿ ಇನ್ಬಿಲ್ಟ್ ಇದೆ. ಹಾಗೂ ನೆಕ್ಸ್ಟ್ ಆ್ಯಂಡ್ ಪ್ರೀವಿಯಸ್ FM ಸ್ಟೇಷನ್ಸು 8 ರೈಡರ್ ಕನೆಕ್ಟ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 1000 ಮೀಟರ್ಸ್ ಕೊಟ್ಟಿದ್ದಾರೆ. 1000 ಮೀಟರ್ಸ್ ಅಂತಂದರೆ ಆಲ್ಮೋಸ್ಟ್ ಆಲ್ 1 ಕಿಲೋಮೀಟ್ರು. ಪ್ರಾಕ್ಟಿಕಲಾಗೆ ಇದನ್ನು ಹಾಕ್ಕೊಂಡು ನಾವು ಒಂದು ಸತಿ ಓಡಿಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಕಾಂಟ್ ಟೆಲ್ ಯು ಎಕ್ಸಾಕ್ಟ್ಲಿ 100 ಅಂದರೆ 1000 ಮೀಟರ್ಸ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ 8 ರೈಡರು ಕನೆಕ್ಟೇಷನ್ ಮಾಡುವಂಥ ಒಂದು ಇಂಟರ್ಕಾಮ್ ಇದು. ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ನೀವು ರನ್ನಿಂಗಲ್ಲಿ ನೀವು ಇದನ್ನು ಯೂಸ್ ಮಾಡ್ತಾನೆ ಇದನ್ನು ಚಾರ್ಜಿಂಗಿಗೆ ಕೂಡ ಹಾಕ್ಬೋದು. ಬೇರೆ ಇಂಟರ್ಕಾಮ್ಗಳೆಲ್ಲ ಆ ಥರ ಇರೋದಿಲ್ಲ ಆಪ್ಷನ್ನು. ಸೊ ನೀವು ಚಾರ್ಜ್ ಹಾಕೊಬೇಕಾದ್ರೆ ಕಂಪ್ಲೀಟಾಗಿ ಡಿವೈಸ್ನ ನೀವು ಯೂಸ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಒನ್ ಪ್ರೆಸ್ ಫಾರ್ ಸಿರಿ ಅಥವಾ ಗೂಗಲ್ ನಾವು, ಇದು 2 ಅಸಿಸ್ಟ್ ಕೂಡ ಸಿಗ್ತಾ ಇದೆ ಇದರಲ್ಲಿ ನಿಮಗೆ. ಸೊ ನೀವು ವಾಯ್ಸ್ ಕಮ್ಯಾಂಡಲ್ಲಿ ನೀವು ಸರ್ಚ್ ಕೂಡ ಮಾಡೋದು ಈಸಿ ಆಗುತ್ತೆ. ಪ್ಲಸ್ಸು ಬ್ಯಾಟ್ರಿ ಸ್ಟೇಟಸ್ ಕೂಡ ನೋಡಬಹುದು. ಯೂಸರ್ ಮ್ಯಾನುವಲ್ ನಿಮಗೆ ಬೇಕು ಅಂದರೆ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಬೋದು. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಅಕಸ್ಮಾತ್ ನೀವೇನಾದ್ರು ಯೂಸರ್ ಮ್ಯಾನುವಲ್ ಕಳೆದಾಕ್ಕೊಂಡ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಪ್ಲಸ್ ಮುಂಚೆ ಇದ್ದಂಥದ್ದು 950 mAh, ಇವಾಗ ಅಪ್ಗ್ರೇಡ್ ಆಗಿರೋದು ಬಂದು 1000 mAhಗೆ. ಸೊ ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಅಪ್ಗ್ರೇಡ್ ವಿಲ್ ರಿಸಲ್ಟ್ ಟು ಬೆಟರ್ ಸೌಂಡ್ ಕನೆಕ್ಟಿವಿಟಿ ಅಟ್ ಯೂಸ್ ಟೈಮ್. ಪ್ಲಸ್ ನಾನು ನಿಮಗೆ ಹೇಳಿದ್ನಲ್ಲ 8 ರೈಡರ್ಸ್ ಕಾನ್ಫರೆನ್ಸ್ ಇಂಟರ್ಕಾಮ್ ಅಂತಂದರೆ 8 ರೈಡರ್ಸು ನೀವು ಒಟ್ಟಿಗೆ ನೀವು ಮಾತಾಡ್ಬೋದು ಕಾನ್ಫರೆನ್ಸ್ ಥರ. ಅಂದರೆ ಇವಾಗ ನಾನು 8 ಜನದ ಜೊತೆಗೆ ನಾನು ಒಂದೇ ಕಡೆ ಇದ್ದಾಗ ಒಂದು ರೂಮಲ್ಲಿ ಹೆಂಗೆ ಕೂತ್ಕೊಂಡು ಮಾತಾಡ್ತೀನಲ್ಲ, ಅದೇ ಥರ ನಾನು ಒಟ್ಟಿಗೆ ಮಾತಾಡ್ಬೋದು. ಇದು ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಮಾಡಿ ಮತ್ತಿನ್ನೊಬ್ಬರಿಗೆ ಕನೆಕ್ಟ್ ಮಾಡಿದ ಆ ಥರ ಆಪ್ಷನ್ಸ್ ಅಲ್ಲ. ಸೊ ಒಟ್ಟಿಗೆ 8 ಜನನು ಖಂಡಿತವಾಗ್ಲೂ ಮಾತಾಡ್ಬೋದು, ಅದೊಂದು ದೊಡ್ಡ ಅಡ್ವಾಂಟೇಜು. ಬಟ್ ಇದ್ರ ಬ್ಯಾಟ್ರಿ ಬ್ಯಾಕಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಬ್ಯಾಟ್ರಿ ಬ್ಯಾಕಪ್ ಮಾತ್ರ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟು. ಮತ್ತು ಇನ್ನೊಂದೇನು ಅಡ್ವಾಂಟೇಜ್ ಈ SG5 ಇಂಟರ್ಕಾಮ್ ಏನಂತಂದರೆ, ನಿಮಗೆ ಇದರಿಂದ ಇದೇ ಡಿವೈಸಿಗೆ ಕನೆಕ್ಟ್ ಮಾಡಬೇಕು ಅಂತಿಲ್ಲ. ಇದು ಯಾವ ಡಿವೈಸಿಗೆ ಬೇಕಾದ್ರೂ ಕನೆಕ್ಟ್ ಆಗುತ್ತೆ. ಇದು ಯೂನಿವರ್ಸಲ್ ಇಂಟರ್ಕಾಮ್ ಆಗಿರುತ್ತೆ. ಕೇವಲ ಒಂದು 11,000 ರೂಪಾಯಿಗೆ ನಿಮಗೆ ಇಷ್ಟಕ್ಕೊಂದು ಬೆನಿಫಿಟ್ ಸಿಗ್ತಾ ಇರೋದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಕಂಪೇರಿಟಿವ್ಲಿ ಸೆನಾ ಹಾಗೂ ಬೇರೆ ಇತ್ಯಾದಿ ಇಂಟರ್ಕಾಮಿಗೆ ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ, ಬಟ್ ಇಷ್ಟಕ್ಕೊಂದು ಫೀಚರ್ಸ್ ಇರೋದಿಲ್ಲ. ಬಟ್ ಹಾಗೂ ಬ್ಯಾಟ್ರಿ ಕೂಡ ಬೇಗ ಡ್ರೈನ್ ಔಟ್ ಆಗುತ್ತೆ. ಬಟ್ ಈ ಒಂದು ಪ್ರಾಡಕ್ಟ್ ಬ್ಯಾಟ್ರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇನ್ಫ್ಯಾಕ್ಟು ಕಂಪ್ಲೀಟಾಗಿ ನೀವು ಸಿಟಿ ಯೂಸೇಜ್ ಮಾಡ್ತೀನಿ ಅಂತಂದರೆ ಒಂದು ವಾರಗಟ್ಟಲೆ ಯೂಸ್ ಮಾಡ್ಬೋದು. ಹಾಗೆ ನೀವು ಲದಾಖ್ ರೈಡ್ಸ್ ಏನಾರು ಮಾಡ್ತಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಆಲ್ ಒಂದು ಕಂಪ್ಲೀಟ್ ಡೇ ವಿತೌಟ್ ಚಾರ್ಜಿಂಗ್ ಆರಾಮಾಗಿ ಓಡಿಸ್ಬೋದು ಇದನ್ನು. ಸೊ ನಾವಿವತ್ತು ತರಿಸಿರೋದು 2 ಇಂಟರ್ಕಾಮ್ ಆ್ಯಕ್ಚುಲಿ. ಇದು ಒಂದು ಸೆಂದಿಲ್ದು, ಒಂದು ಚಿರೋದು. ಇವರಿಬ್ಬರದು ಇಂಟರ್ಕಾಮ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಮಾಡಿಬಿಡೋಣ, ಇನ್ನೇನು ತಡ. ಏನು ಪ್ಲಾಸ್ಟಿಕ್ ಸಿಗುತ್ತಲ್ಲ, ದಯವಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಡಿಸ್ಪೋಸ್ ಮಾಡಿ. ಸುಮ್ಮನೆ ಅಲ್ಲೆಲ್ಲೇ ಬೇಕಂದ್ರೆ ಹಿಂಗೆ ಬಿಸಾಕಕ್ಕೆ ಹೋಗ್ಬೇಡಿ. ಸೊ ಇದನ್ನು ಒಂದು ಒಳ್ಳೆ ಪ್ರಾಪರಾಗಿ ಡಿಸ್ಪೋಸ್ ಮಾಡಿ. ನೆಕ್ಸ್ಟು ಬಾಕ್ಸಿಗೆ ಬರೋಣ. ಬಾಕ್ಸಲ್ಲಿ ಏನಿದೆ, ಸೊ ಈ ಥರ ಒಂದು ಅದ್ಭುತವಾದ ಬಾಕ್ಸ್ ಇದೆ. ಬಾಕ್ಸೇ ಒಂಥರ ಪ್ರೀಮಿಯಮ್ ಲುಕ್ ಇದೆ. ರೆಡಿ, 1 2 3 ಟನ್ ದೇರ್ ಯು ಗೋ. ASG ಇಂಟರ್ಕಾಮ್ SG5. ಸೊ ಆಲ್ಮೋಸ್ಟ್ ಅಲ್ಲಿ ನೋಡೋದಕ್ಕೆ ಸೇಮ್ ಸೆನಾ ಥರನೇ ಇದೆ ಇದು. ಇದೊಂದು ಆ್ಯಂಟೆನಾ ಕೂಡ ಇದೆ ಇಲ್ಲಿ. ಸೊ ಇದು ಆ್ಯಂಟೆನಾ ಆಗಿರುತ್ತೆ.
ಸೊ ಇದು ವಾಲ್ಯೂಮ್ ಬಟನ್ ಆಗಿರುತ್ತೆ. ಸೊ ಇದು ಫಂಕ್ಷನ್ ಬಟನ್ನು, ಇದು ಸರ್ಚ್ ಬಟನ್ನು, ಇದು ವಾಲ್ಯೂಮ್ ಪ್ಲಸ್ಸು ಮೈನಸ್ಸು. ನಾವು ನೆಕ್ಸ್ಟ್ ಒಂದು ಡಿವೈಸ್ನ ಇಲ್ಲಿ ಕೂರಿಸಿದಾಗ ಇದೆಲ್ಲ ಕನೆಕ್ಷನ್ ಕೊಡುತ್ತೆ ಅದಕ್ಕೆ. ಸೊ ಅದಲ್ಲದಲ್ಲೇ ಇಲ್ಲಿ ಓಕೆ, ಸೊ ಇದು ಟೈಪ್ ಸಿ ಅಲ್ಲ, ಇದು ಮೈಕ್ರೋ USB ಆಗಿರುತ್ತೆ ಪೋರ್ಟು, ಸಿ ಟೈಪ್ ಇಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಪೋರ್ಟ್ಸು ಇತ್ತೀಚೆಗೆ ಸಿಗೋದೇ ಭಾಳ ಕಷ್ಟ, ಯಾಕೆಂದರೆ ಎಲ್ಲರೂ ಸಿ ಟೈಪಿಗೆ ಮೂವ್ ಆಗಿದ್ದಾರೆ. ಸೊ ನನ್ನ ಒಂದು ರೆಕಮೆಂಡೇಷನ್ನು ಈ ಬ್ರ್ಯಾಂಡಿಗೆ ಏನಂತಂದರೆ, ದಯವಿಟ್ಟು ಸಿ ಟೈಪ್ನ ಇಂಟ್ರೊಡ್ಯೂಸ್ ಮಾಡಿದಷ್ಟು ಒಳ್ಳೆಯದು. ಯಾಕೆಂದರೆ ಈ ಚಾರ್ಜಿಂಗ್ ಪೋರ್ಟ್ನ ನಾವು ಈಗ ಹುಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಇದನ್ನು ಸಪ್ರೇಟಾಗಿ ಒಂದು ಇಟ್ಕೊಬೇಕಾಗತ್ತೆ. ಸೊ ಆ್ಯಂಡ್ರಾಯ್ಡ್ ಯೂಸರ್ಸ್ ಆಗಿದ್ದರೆ ಓಕೆ, ಬಟ್ ಐಫೋನ್ ಯೂಸರ್ಸ್ ಹೆಂಗಿದ್ರೂ ಇದನ್ನು ತೊಗೊಳ್ಳೇಬೇಕು ಎಕ್ಸ್ಟ್ರಾ. ಸೊ ನಾಟ್ ಅನ್ ಇಶ್ಯೂ. ಸೊ ಆ್ಯಂಟೆನಾ ನೋಡಿ, ಈ ಥರ ಹಿಂಗೆ ಆ್ಯಂಟೆನಾ ಈ ಥರ ಒಂದು ಸ್ಪ್ರಿಂಗ್ ಆ್ಯಕ್ಷನ್ ಇದೆ, ಇದಕ್ಕೆ ಲಾಕ್ ಕೂಡ ಆಗುತ್ತೆ. ಸೊ ಇನ್ನೊಂದೇನಂತಂದರೆ ಇದು IP65 ರೇಟಿಂಗ್ ಆಗಿರುತ್ತೆ, ವಾಟರ್ ಪ್ರೂಫಿಂಗ್ ಕೂಡ ಇರುತ್ತೆ ಇದರಲ್ಲಿ. ಸೊ ಡಿವೈಸು ಇಲ್ಲಿಡೋಣ. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಇದೊಂದು ರಬ್ಬರ್ ಕೇಸಿಂಗ್ ಇದೆ. ಸೊ ಅದು ಬಿಟ್ಟರೆ ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯಲ್ನ ನೀಟಾಗಿ ಓದ್ಕೊಳ್ಳಿ. ನಾನು ವೀಡಿಯೋದಲ್ಲಿ ಇನ್ ಡೀಟೇಲಿಂಗ್ ನಿಮಗೆ ಇದಿಷ್ಟು ಓದಿ ಹೇಳೋದಕ್ಕೆ ಆದರೆ ಒಂದು 20-30 ನಿಮಿಷ ವೀಡಿಯೋ ಆಗುತ್ತೆ, ನೀವು ಯಾರೂ ನೋಡೋದು ಇಲ್ಲ. ಸೊ ಈ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ, ಇದೊಂದು ಸಣ್ಣ ಬಾಕ್ಸ್ ಇದೆ. ಸೊ ಇದರಲ್ಲಿ ಏನಿದೆ ಅಂತಂದರೆ ನೋಡೋಣ. ಐ ಥಿಂಕ್ ಸ್ಪೀಕರ್ ಇದೆ, ಹೋಲ್ಡರ್ ಇದೆ ನೋಡಿ, ಹೋಲ್ಡರ್ ಇದೆ. ಸೊ ಈ ಹೋಲ್ಡರು ಕುತ್ಕೊಳೋದಕ್ಕೆ ಅಂತಲೇ ಈಗ ನಾನು ತೋರಿಸಿದ್ನಲ್ಲ ನಿಮಗೆ ಈ ಒಂದು ಪ್ಲೇಟ್ಸು. ಸೊ ಇದಿಲ್ಲಿ ಕುತ್ಕೊಂಡ್ಮೇಲೆ ಏನಾಗುತ್ತೆ, ಅದು ಮೈಕಿಗೆ ಕನೆಕ್ಟಿವಿಟಿ ಕೊಡುತ್ತೆ. ಸೊ ಜಸ್ಟು ಈ ಥರ ಒಂದು ಜಾಕ್ ಬರೋದಿಲ್ಲ ಇದಕ್ಕೆ. ನಾನು ಹಳೆ ಒಂದು ಇಂಟರ್ಕಾಮ್ ವಿನೆಟ್ ಇಂಟರ್ಕಾಮಲ್ಲಿ ಜಾಕ್ ಬರುತ್ತೆ. ಸೊ ಅದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಪ್ಲಸ್ಸು ಈ ಥರದ್ದೊಂದು ಇದು ಕೂಡ ಇದೆ ಮೈಕು. ಇದು ನೀವು ಹೆಲ್ಮೆಟ್ ಬಾಯಿ ಹತ್ರ ಇಟ್ಕೊಳ್ಬೋದು, ಅದು ತುಂಬ ಚೆನ್ನಾಗಿದೆ. ಮಾಡ್ಯುಲರ್ ಹೆಲ್ಮೆಟಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಅದಲ್ಲದೆ ನೆಕ್ಸ್ಟು ಸ್ವಲ್ಪ ಸ್ಟಿಕ್ಕರಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಕ್ಲ್ಯಾಂಪ್ ಕೂಡ ಇದೆ ಒಂದು. ಸೊ ಬನ್ನಿ, ಇನ್ನೇನು ತಡ. ಇದು ಇನ್ನೊಂದು ಎಕ್ಸ್ಟ್ರಾ ಮೈಕ್ ಕೂಡ ಇದೆ, 1 2 3 ಮೈಕ್ ಇದೆ. ಸಾರಿ, ಇದು ಸ್ಪೀಕರ್ ಆಗಿರುತ್ತೆ, ಇದು 2 ಮೈಕ್ ಆಗಿರುತ್ತೆ, ಇದು ಮತ್ತು ಇದು ಮೈಕ್ ಆಗಿರುತ್ತೆ. 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಇದನ್ನು ಫಿಟ್ ಮಾಡೋಣ. ನೆಕ್ಸ್ಟ್ ಏನೇನು ಇರುತ್ತೆ ಅಂತ ನೋಡೋಣ. ಫಿಟ್ ಮಾಡಿ ಒಂದು ಸತಿ ಕೇಳಿಸ್ಕೊಂಡು ನೋಡೋಣ ಯಾವ ಥರ ಇರುತ್ತೆ ಅಂತ. ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಸದ್ಯಕ್ಕೆ, ಸೊ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಇವಾಗ ಈ ಇಂಟರ್ಕಾಮ್ನ ನಾವು HJC ಅನ್ನೋ ಒಂದು ಹೊಸ ಬ್ರ್ಯಾಂಡ್ ನ್ಯೂ ಹೆಲ್ಮೆಟಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೆಂದಿಲ್ ಅವ್ರ ಹೆಲ್ಮೆಟ್ ಇದು. ಸೊ ಇಲ್ಲೊಂದು ಕುಷನಿಂಗ್ ಬರುತ್ತೆ. ಸೊ ಇಲ್ಲಿ ಕುಷನಿಂಗ್ ಬರುತ್ತೆ. ಕುಷನಿಂಗ್ನ ನಾನು ತೆಗ್ದಿದ್ದೀನಿ ಇವಾಗ, ಇಲ್ಲಿದೆ ನೋಡ್ತಿರಲ್ಲ, ಈ ಕುಷನಿಂಗ್ ತೆಗ್ದಿದ್ದೀನಿ. ಸೊ ತೆಗೆದ್ಮೇಲೆ ಈ ಥರದ್ದೊಂದು ಕ್ಲ್ಯಾಂಪ್ ಕೊಟ್ಟಿರ್ತಾರೆ ಇದಕ್ಕೆ. ಸೊ ಈ ಕ್ಲ್ಯಾಂಪ್ನ ನೀಟಾಗಿ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಪ್ಲೇಸ್ ಮಾಡಬೇಕಾದ್ರೆ ಈ ಒಂದು ಪೋರ್ಷನ್ನು ಸ್ವಲ್ಪ ಹಿಂಗೆ ಎಳೆದ್ಬಿಟ್ಟು ಇನ್ಸ್ಟಾಲ್ ಮಾಡಬೇಕು. ಯಾಕಂದರೆ ತುಂಬ ಸ್ಟಿಫಾಗಿ ಕೂತ್ಕೊಬೇಕಿದು ಇಂಟರ್ಕಾಮು. ಲೂಸ್ ಆದಷ್ಟು ಏನಾಗುತ್ತೆ, ಕರೆಕ್ಟಾಗಿ ಕೂರಲ್ಲ, ಆಮೇಲೆ ಇಂಟರ್ಕಾಮ್ ಬೀಳೋಂಥ ಸಾಧ್ಯತೆಗಳಿದೆ. ಸೊ ಈ ಥರ ಈ ಕ್ಲ್ಯಾಂಪ್ನ ಕೂರಿಸಿದ ಮೇಲೆ ಏನು ಮಾಡಬೇಕು, ನೆಕ್ಸ್ಟು ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಸಾಕೆಟ್ನ ಇದರಲ್ಲಿ ಕರೆಕ್ಟಾಗಿ ಹಿಂಗೆ ಕೂರಿಸ್ಕೊಬೇಕು. ಇಲ್ಲಿ ತನಕ ಬರುತ್ತೆ ಅವಾಗ ಡಿವೈಸ್ನ. ಸೊ ಈ ಥರದ್ದೊಂದು ಇದು 2 ಸೈಡ್ ಇದೆ ಆ್ಯಕ್ಚುಲಿ. ನಿಮಗೇನಾದ್ರು ಈ ಕ್ಲ್ಯಾಂಪ್ ಹಾಕೋದಕ್ಕೆ ತುಂಬ ಕಷ್ಟ ಆಯಿತು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಬೋದು. 2 ಸೈಡ್ನಿಂದ ಹಾಕ್ಕೊಂಬಿಟ್ಟು ಈ ಥರ ಹಿಂಗೆ ಅಂಟಿಸ್ಕೊಬೋದು. ಬಟ್ ನನಗೆ ಇಲ್ಲಿ ಕ್ಲ್ಯಾಂಪ್ ಹಾಕೋದಕ್ಕೆ ಒಂದು ಆಪ್ಷನ್ ಸಿಕ್ಕಿರೋದ್ರಿಂದ ನಾನು ಏನು ಮಾಡಿದ್ದೀನಿ, 1 ಸೈಡ್ ಸ್ಟಿಕ್ಕರ್ ಬರುತ್ತೆ. ಈ ಥರ 2 ಸೈಡ್ ಬರೋಲ್ಲ, ಹಿಂಗಿರುತ್ತೆ ನೋಡಿ. ಸೊ ಇದು 1 ಸೈಡ್, ಇದು 2 ಸೈಡ್, ಇದು 1 ಸೈಡು. ಈ ಕಡೆ ಸ್ಟಿಕ್ಕಿಂಗ್ ಇಲ್ಲ. ಸೊ ಇದನ್ನು ಆಲ್ರೆಡಿ ನಾನು ಅಂಟಿಸಿದ್ದೀನಿ. ಇದನ್ನು ಅಂಟಿಸಿದ ಮೇಲೆ ನಾನು ಇವಾಗ ಇದನ್ನು ಯಾವ ಥರ ಇದಕ್ಕೆ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಈ ಥರ ಹಿಂಗೆ ಅಪ್ಲಿಫ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ತುಂಬ ಸ್ಟಿಫ್ ಆಗಿರುತ್ತಲ್ಲ. ಸ್ವಲ್ಪ ಈ ಥರ ಹಿಂಗೆ ಅಪ್ಲಿಫ್ಟ್ ಮಾಡ್ಕೊಂಡ ಮೇಲೆ ಇದನ್ನು ಈ ಥರ ಇನ್ಸರ್ಟ್ ಮಾಡ್ಕೊತ ಬರಬೇಕಷ್ಟೆ ನೋಡಿ. ಅಲ್ಲಿಗೆ ಡಿವೈಸು ಸಕ್ಸಸ್ಫುಲಿ ಕೂತ್ಕೊಂತು. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ್ದಾಯಿತು. ಇದನ್ನ ಮೇಲೆ ಇದನ್ನ ಡಿವೈಸ್ನ ಕೂರಿಸ್ಬೇಕಂದ್ರೆ ಹಿಂಗಲ್ಲ, ಇದ್ರ ಹಿಂದೆ ಒಂದು ಸ್ವಲ್ಪ ಈ ಥರ ಹಿಂಗೆ ಈ 2 ಲಾಕರ್ಸ್ ಇರುತ್ತೆ ನೋಡಿ. ಈ ಲಾಕ್ ಇಲ್ಲಿ ಕೂರ್ಬೇಕು ಇದ್ರ ಮಧ್ಯದಲ್ಲಿ. ಸೊ ಇದು ಲಿಟ್ರಲಿ ಹಿಂಗೆ ಕೂತ್ಕೊಂಡ್ರೆ ಇದು ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಕೂರಿಸ್ಬೇಕು. ಸೊ ಇವಾಗ ಕರೆಕ್ಟಾಗಿ ಲಾಕ್ ಆಗಿದೆ ಅದು. ಸೊ ಇನ್ನೊಂದೇನಂತಂದರೆ ಈ ಲಾಕ್ ನೋಡ್ತಾ ಇದ್ರಲ್ಲ, ಇದು ಪುಷ್ ಬಟನ್ ಬಂದಿದ್ದು ಈ ಡಿವೈಸ್ನ ಲಾಕ್ ಮಾಡ್ಕೊಳೋದಕ್ಕೆ. ಇದು ಯಾವ ಥರ ಲಾಕ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಈ ಬಟನ್ ನೋಡ್ತಾ ಇರ್ರಿ, ನಿಮಗೆ ಗೊತ್ತಾಗುತ್ತೆ, ನೋಡಿದ್ರಲ್ಲ. ಸೊ ಜಸ್ಟ್ ಒಂದು ಟಿಕ್ ಅಂತ ಸೌಂಡ್ ಬಂತು, ಅಲ್ಲಿಗೆ ಇದು ಲಾಕ್. ಅನ್ಲಾಕ್ ಮಾಡಬೇಕಂದ್ರೆ ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಹಿಂಗೆ ಎಜೆಕ್ಟ್ ಆಯ್ತು ನೋಡಿ ಇದು. ಆಮೇಲೆ ಹಿಂಗೆ ಎತ್ಕೊಬೋದು. ಸೊ ಈ ಒಂದು ಪ್ಲೇಟ್ಸು ಈ ಒಂದು ಬಟನ್ಸಿಗೆ ಕನೆಕ್ಟಿವಿಟಿಯನ್ನು ತರುತ್ತೆ ಅಷ್ಟೇ. ಸೊ ಲಾಕ್ ಆಗಿದೆ ಅನ್ನೋದನ್ನು ಈ ಬಟನ್ ಹಿಂಗೆ ರಿಲೀಸ್ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಬಟನ್ ರಿಲೀಸ್ ಆದಮೇಲೆ ಇದನ್ನು ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ.
ಮತ್ತು ಇದು ಯೂಸ್ ಮಾಡಬೇಕಾದ್ರೆ ನೀವು ಇದ್ರದ್ದು ಆ್ಯಂಟನಾನ ಜಸ್ಟ್ ಈ ಥರ ಹಿಂಗಿರುತ್ತಲ್ಲ, ಹಿಂಗೆ ಕ್ಲಿಕ್ ಆಗಿರುತ್ತೆ, ಇದನ್ನು ಜಸ್ಟ್ ಹಿಂಗೆ ಲೆಫ್ಟಿಗೆ ಹಿಂಗೆ ತಳ್ಳಿ ಸಾಕಷ್ಟೇ, ಆಟೋಮೆಟಿಕ್ಕಾಗಿ ಹಿಂಗೆ ಪಾಪ್ಔಟ್ ಆಗುತ್ತೆ. ಇದು ಸ್ಪ್ರಿಂಗ್ ಆ್ಯಕ್ಷನ್ ಇದೆ. ಇದು ತುಂಬ ಚೆನ್ನಾಗಿ ಯೂನಿಕಾಗಿ ಕೂಡ ಕಾಣಿಸುತ್ತೆ. ಇದು ನೋಡಿ ಆಲ್ಮೋಸ್ಟ್ ಅಲ್ಲೂ ಹೆಲ್ಮೆಟ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಒಳ್ಳೆ ಪ್ರೀಮಿಯಂ ಲುಕ್ ಬಂತು ನೋಡಿ ಸ್ನೇಹಿತರೆ ಅಲ್ವಾ, ಸಖತ್ತಾಗಿದೆ. ಹೆಲ್ಮೆಟ್ ಕೂಡ ಚೆನ್ನಾಗಿದೆ, HJS ಇದು. ಸೊ ಒಳ್ಳೆ ಒಂದು ಕಾಂಬಿನೇಷನ್ ಕೂಡ ಅಂತಲೇ ಹೇಳ್ಬೋದು. ಇದು ಮ್ಯಾಟ್ ಬ್ಲ್ಯಾಕ್ ಇದೆ, ಇದು ಮ್ಯಾಟ್ ಗ್ರೇ ಇದೆ. ಆ್ಯಕ್ಚುಲಿ ಗ್ರೇ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಇರೋದ್ರಿಂದ ಇದು ಗ್ರೇ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಪರ್ಫೆಕ್ಟ್ ಸೂಟ್ ಆಗಿದೆ ಇದು. ಸೊ ಬನ್ನಿ ಸ್ನೇಹಿತರೆ, ಇನ್ನು ಒಳಗಡೆ ಇದಕ್ಕೆ ಮೆಕ್ಯಾನಿಸಮ್ ಮೈಕ್ನ ಹೆಂಗೆ ಕೂರಿಸೋದು ಅಂತಲೂ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಈ ಥರ ನಿಮಗೆ ಒಂದು ವಾಷರ್ಸ್ ಕೊಟ್ಟಿರ್ತಾರೆ. ವಾಷರ್ ಅನ್ನೋದಕ್ಕಾಗೋದಿಲ್ಲ, 2 ಸೈಡ್ ಗಮ್ ಇರುತ್ತೆ ಇದಕ್ಕೆ. ಸೊ ಇದೆರಡಕ್ಕೆ 2 ಸೈಡ್ ಗಮ್ ಇರುತ್ತೆ. ಇದಕ್ಕೆ ಬಂದು ನಿಮ್ಗೆ ಜಸ್ಟ್ ವೆಲ್ಕ್ರೋ ಥರ ಇರುತ್ತೆ. ಇದು ಒಂದು ಸೈಡ್ ನೀವು ಅನ್ಪ್ಲಗ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಇಲ್ಲಿ ಅಂಟಿಸ್ಬೇಕು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ತೆಗೆದ್ರೆ ತುಂಬ ಸ್ಟ್ರಾಂಗ್ ಗಮ್ ಅಂತಲೇ ಹೇಳ್ಬೋದು ಇದು. ಇಲ್ಲಿ ನೋಡಿ, ಆಲ್ರೆಡಿ ಹೆಲ್ಮೆಟಲ್ಲೂ ನಿಮಗೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ. ಸೊ ಈ ಒಂದು ಸ್ಟಿಕ್ಕರ್ನ ನೀವು ಇಲ್ಲಿ ಅಂಟಿಸಿದ್ರೆ ನೆಕ್ಸ್ಟು ಆಪೋಸಿಟ್ ಸೈಡಲ್ಲಿ, ಅಂದರೆ ಇದು ಬಂದು ವೆಲ್ಕ್ರೋ ಆಗಿರುತ್ತೆ ಇದು. ಸೊ ವೆಲ್ಕ್ರೋ ಇದು ಆಲ್ರೆಡಿ ಈ ಒಂದು ಡಿವೈಸಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಜಸ್ಟ್ ಹಿಂಗೆ ಸ್ಟಿಕ್ ಮಾಡೋದಷ್ಟೇ. ಸ್ಟಿಕ್ ಮಾಡಿದ ತಕ್ಷಣ ಶೇಕ್ ಆಗೋದಿಲ್ಲ ಇದು ನೋಡಿ, ಸ್ಟಿಫಾಗಿ ಕೂತ್ಕೊಳುತ್ತೆ. ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಸೊ ಇದು ವೆಲ್ಕ್ರೋ ಇರುತ್ತೆ. ಸೊ ಈ ವೈರ್ನ ನಾವು ಕನೆಕ್ಷನ್ ಕೊಟ್ಟ ಮೇಲೆ ಈ ಸ್ಪೀಕರ್ಸ್ ನೋಡಿದ್ರಲ್ಲ, ಸ್ಪೀಕರ್ ಬಂದು ಈ ಥರ ಇರುತ್ತೆ. ಒಂದು ಶಾರ್ಟ್ ಇರುತ್ತೆ, ಒಂದು ಲಾಂಗ್ ಇರುತ್ತೆ. ಏನಕ್ಕೆ ಅಂತಂದರೆ ಒಂದು ನಿಮಗೆ ಇಲ್ಲೇ ಹತ್ತಿರದಲ್ಲಿ ಫಿಟ್ ಆಗುತ್ತೆ, ಇನ್ನೊಂದು ಬಂದು ಈ ಥರ ಸುತ್ತಿ ಬಳಸಿ ಇಲ್ಲಿ ಫಿಕ್ಸ್ ಮಾಡಬೇಕು. ಈಗ ನೋಡಿ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಇದನ್ನ ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನು. ಸೊ ಇದನ್ನು ಇಲ್ಲಿಂದ ಹಿಂದ್ಗಡೆಯಿಂದ ಈ ಥರ ಹಿಂಗೆ ತೊಗೊಂಡು ಇದನ್ನು ಇನ್ವಿಸಿಬಲ್ ಮಾಡಿಬಿಡೋಣ, ಕಾಣಿಸೋದಿಲ್ಲ. ಸೊ ಒಂದು ಫಿಕ್ಸ್ ಮಾಡಿದ್ದಾಯಿತು. ಸೊ ಇನ್ನೊಂದು ಸ್ಪೀಕರ್ ಬಂದು ಇಲ್ಲಿ. ಸೊ ಇದು ಕೂಡ ಫಿಕ್ಸ್ ಆಯಿತು. 2 ಸ್ಪೀಕರ್ ಕೂಡ ಫಿಕ್ಸ್ ಆಯಿತು. ಇದ್ರ ವೈರ್ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ನಾವು ಈ ಥರ ಹಿಂಗೆ ಹಿಂದ್ಗಡೆ ಬಚ್ಚಿಟ್ಬಿಡೋಣ, ಸೊ ದಟ್ ಅದು ವೈರ್ಗಳೇನು ಕಾಣಿಸ್ಬಾರ್ದು. ಈ ಒಂದು ಪ್ರಾಡಕ್ಟ್ನ ಫಿಟ್ ಮಾಡಿದ್ದೀವಿ. ಸೊ ಡಿವೈಸ್ನು ಕನೆಕ್ಟ್ ಮಾಡಾಯಿತು, ಹಾಗೂ ಡಿವೈಸ್ ಹೋಲ್ಡರ್ನು ಕೂಡ ಕನೆಕ್ಟ್ ಮಾಡಿದ್ದಾಯಿತು. ಹಾಗೂ ಇದೊಂದು ನೋಡಿ, ಇದು ಮೈಕ್ ಸೆಟಪ್. ಇದೊಂದು ಜಾಕ್ ಮಾಡ್ಯುಲರ್ ಆಗಿರುತ್ತೆ. ಇಲ್ಲಿದೆ ನೋಡಿ, ಇದು ಜಾಕ್ ಇಲ್ಲಿ ನಾವು ಪ್ಲಗಿನ್ ಮಾಡಿದ್ರೆ ಇದು ಬಂದು ಮೈಕಿಗಾಗಿರುತ್ತೆ. ಸೊ ಈ ಮೈಕ್ನ ನಾವು ಇಲ್ಲಿ ಇದ್ರ ಹೊರಗಡೆಯಿಂದ ತೊಗೊಂಡು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ನೋಡಿ, ಕಾಣಿಸ್ತಿದೆಯಲ್ಲ. ಸೊ ಈ ಒಂದು ಮೈಕು ನಾವು ಮಾತಾಡೋದು ತುಂಬ ಕ್ಲಾರಿಟಿ ಇರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ಅಲ್ಟಿಮೇಟಾಗಿದೆ ಇದು. ಸ್ನೇಹಿತರೆ, ಈ ಡಿವೈಸ್ನ ಆನ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಫಂಕ್ಷನ್ ಬಟನ್ನು, ಇದು ಸರ್ಚ್ ಬಟನ್ನು, ಎರಡನ್ನೂ ಒಟ್ಟಿಗೆ ಒತ್ತಿಡ್ಕೊಬೇಕು. ಸೊ ಈ ಬಟನ್ನ ಒತ್ತಿಡ್ಕೊಂಡಾಗ ನಿಮಗೆ ಈ ಥರ ಫ್ಲ್ಯಾಶ್ ಆಗುತ್ತೆ. ಒಳ್ಳೆ ಆ್ಯಂಬುಲೆನ್ಸ್ ಥರ ಇರುತ್ತೆ, ಅಥವಾ ಪೊಲೀಸ್ ಗಾಡಿ ಮೇಲ್ಗಡೆ ಇರೋಂಥ ಲೈಟ್ಗಳ ಥರ ಇರುತ್ತೆ. ಸೊ ಇದು ಫ್ಲ್ಯಾಶ್ ಆಗಿದ ತಕ್ಷಣ ಇಲ್ಲಿ ನೋಡಿ, ಇದೇನಿಲ್ಲ, ಇದು ಇವಾಗ ಪೇರಿಂಗಿಗೆ ರೆಡಿ ಆಗಿದೆ ಅಂತ. ಸೊ ನೆಕ್ಸ್ಟ್ ನೀವು ಇನ್ನೊಂದು ಡಿವೈಸ್ನ ಇಟ್ಕೊಂಡು ಪೇರ್ ಮಾಡಬೇಕು. ಸೊ ಸ್ನೇಹಿತರೆ, ಇವಾಗ ನೀವು ನೋಡ್ಬೋದಲ್ಲ, ಈ ಥರ ಬ್ಲೂ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ನಥಿಂಗ್ ಬಟ್ ಇವಾಗ ಬ್ಲೂಟೂತಿಗೆ ಕನೆಕ್ಟ್ ಮಾಡಿದ್ದೀವಿ ನಾವು. ಸೊ ಬ್ಲೂಟೂತಿಗೆ ಕನೆಕ್ಟ್ ಮಾಡಿರೋದಕ್ಕೆ ಈ ಥರ ಒಂದು ಫ್ಲ್ಯಾಶ್ ಬರ್ತಾ ಇದೆ. ಬ್ಲೂಟೂತ್ ಅಂತಲೇ ಅಲ್ಲ, ನೀವು ಇವಾಗ ನಾನು ಕನೆಕ್ಷನ್ ಹೇಳಿದ್ನಲ್ಲ, ಇದು ನಾವು ಒತ್ತಿಟ್ಕೊಂಡಿದ್ದಕ್ಕೆ ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡೆ. ಇಲ್ಲೊಂದು ಬಟನ್ ಇದೆ ನೋಡಿ, ಇದು ಇಂಟರ್ಕಾಮು. ಇಲ್ಲಿದೆ ನೋಡಿ, ಇದು ಈ ಬಟನ್ ಬಂದು ಇಂಟರ್ಕಾಮ್ ಕನೆಕ್ಷನ್ನು. ಇದನ್ನು ಒತ್ತಿಟ್ಕೊಂಡಾಗ ಅದೇ ಥರ ಫ್ಲ್ಯಾಶ್ ಲೈಟ್ ಬ್ಲಿಂಕ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ನೀವು ನೆಕ್ಸ್ಟ್ ಇನ್ನೊಂದು ಡಿವೈಸಿಗೆ ಏನು ಕನೆಕ್ಟ್ ಮಾಡ್ತಿರಲ್ಲ ಅದನ್ನು ಇದನ್ನು ಒತ್ತಿಟ್ಕೊಂಡ್ರೆ ಇಬ್ಬರದು ಕನೆಕ್ಟ್ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್ಲು. ಇಲ್ಲಿ ತನಕ ನಾನು ನೋಡಿರೋ ಹಾಗೆ ಪ್ರತಿಯೊಂದು ಇಂಟರ್ಕಾಮ್ಗಳೂ ಹೆಲ್ಮೆಟಿಗೆ ಕೆಳಗಡೆ ಇಟ್ಟಿದ ತಕ್ಷಣ ಟಚ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಇದೊಂಚೂರು ಟಚ್ ಆಗ್ತಾ ಇಲ್ಲ. ಪ್ಲಸ್ ಇದ್ರ ಕೆಳಗಡೆ ಬಂದು ಫ್ಲ್ಯಾಟ್ ಸರ್ಫೇಸ್ ಇರೋದ್ರಿಂದ ಸೊ ಅಷ್ಟು ಈಸಿಯಾಗಿ ಟಚ್ ಆಗೋದಿಲ್ಲ. ಅದೊಂದು ಗ್ರೇಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದು. ಫೈನಲಿ ಪ್ರಾಡಕ್ಟು ಔಟ್ಕಮ್ ಈ ಥರ ಇದೆ, ಸಖತ್ತಾಗಿ ಮ್ಯಾಚ್ ಆಗಿದೆ. ಎಲ್ಲಿ ಇದ್ರದ್ದು ಆ್ಯಂಟನ ಆನ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅದು. ದೇರಿಗೂ ಅಷ್ಟೇ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸೊಂದಿಗೆ. ಸೊ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಮರಿಬೇಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತ ನಿಮಗೆ ಅದರ ರಿಪ್ಲೈ ಕೊಡ್ತೀನಿ. ಏನೇ ಡೌಟ್ಸ್ ಇದ್ದರೆ ಈ ಪ್ರಾಡಕ್ಟ್ ಬಗ್ಗೆ ಐ ಕ್ಯಾನ್ ಅಸಿಸ್ಟ್ ಯು. ಸಿಗೋಣ ಸ್ನೇಹಿತರೆ, ಬಾಯ್.